ನಮಸ್ತೆ ಎಲ್ಲರಿಗೂ ಕುಕ್ ವಿತ್ ಅನ್ನೋ ಚಾನಲ್ಗೆ ಸ್ವಾಗತ. ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೇನೆ. 1 kg ಚಿಕನ್, ಅರ್ಧ ಕಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಅರ್ಧ ಕಪ್ ಮೆಣಸಿನಕಾಯಿ ಮಿಕ್ಸಿಗೆ ಹಾಕಿರೋದು, ಅರ್ಧ ಕಪ್ ಪುದೀನ, ಅರ್ಧ ಕಪ್ ಕೊತ್ತಂಬರಿ, ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಚಕ್ಕೆ ಲವಂಗ, ಸೋಯಾ ಸಾಸ್, ನಿಂಬೆಹಣ್ಣು, ಉಪ್ಪು. ಈಗ ಮಾಡೋದು ತೋರಿಸ್ತೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. 1 kg 100 ಗ್ರಾಮ್ ಅಷ್ಟು ಬೇಕಾಗುತ್ತೆ. 100 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದೆ. ಮೊದಲಿಗೆ ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಈಗ ಮೆಣಸಿನಕಾಯಿ ಮಿಕ್ಸಿಗೆ ಹಾಕಿ ಹಸಿ ಮೆಣಸಿನಕಾಯಿನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೆ. ಯಾಕಂದರೆ ಖಾರ ಅದು ಚಿಲ್ಲಿ ಚಿಕನ್ ಅಲ್ವಾ, ಸ್ವಲ್ಪ ಖಾರವಾಗಿರಬೇಕು ಅಂತ ಹೇಳಿ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದ್ರಿಗೆ ಎಣ್ಣೆಯಲ್ಲಿ ಹುರಿತೀವಲ್ಲ, ಸ್ವಲ್ಪ ಕಪ್ ಕಲರ್ ಬರೋವರೆಗೂ ಹುರಿಬೇಕು. ಹಸಿ ಕಲರ್ ಆಗ ಖಾರ ಇದಲ್ಲ, ಖಾರ ಕಡಿಮೆ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈಗ ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಸ್ವಲ್ಪ ಬೆಂದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಜಾಸ್ತಿ ಏನೂ ಅನ್ಸಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನಕಾಯಿ, ಅದೇ ಅದಕ್ಕೆ ಮಸಾಲೆ. ಇದೆಲ್ಲ ಒಂದು 5 ನಿಮಿಷ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಈಗ ಇದು ಮಸಾಲೆಗೆ ಉಪ್ಪು ಹಾಕ್ತೀನಿ, ಬೇಗ ಬೇಯಿಸಿ. ರುಚಿಗೆ ತಕ್ಕಷ್ಟು ಉಪ್ಪು. ಊಟಕ್ಕೆ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಒಂದು kg ಅಷ್ಟು ತೊಗೊಂಡಿದ್ದೀನಿ. ಈಗ ಬೇಯಿಸ್ಬಿಡಬೇಕು. ಆಗಾಗ ಕೈ ಆಡಿಸ್ತಾ ಇರಬೇಕು. ಬೇಯ್ತಾ ಇದು ಈಗ ಬೇಯ್ತಾ ಇದೆ, ಅರ್ಧ ಬೆಂದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇದನ್ನು ಮೆತ್ತ ಬೆಂದ್ಕೊಳ್ತಾ ಇದ್ರ ಜೊತೆ ಇದು ಆಗಾಗ ಕೈ ಆಡಿಸಿ ಇನ್ನೂ ಒಂದು 10 ನಿಮಿಷ ಬೇಯಿಸ್ಬೇಕು. ನೋಡಿ ಕಲರ್ ಹೇಗಿದೆ, ಬರ್ತಾ ಇದೆ.
ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಬೇಕು. ಇದಕ್ಕೆ ಬೆಂದಿದೆ ಚಿಲ್ಲಿ ಚಿಕನ್ದು. ಈಗ ಇದಕ್ಕೆ 1-2 ಸ್ಪೂನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಹೋಳು ನಿಂಬೆಹಣ್ಣು. ಇದಕ್ಕೆ ಕೊತ್ತಂಬರಿ ಲಾಸ್ಟಲ್ಲಿ. ರೆಡಿ ಆಗಿದೆ. ಈಗ ರೆಡಿ ಇದೆ ಆಗಿದೆ. ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಸರಿ ಇದೆ, ಚೆನ್ನಾಗಿದೆ. ರಸ ಮಾಡಿದ್ದೀನಿ, ಚಿಲ್ಲಿ ಚಿಕನ್ ಜೊತೆಗೆ ರಸ, ಟೊಮೆಟೊ ರಸ ಮಾಡಿದ್ದೀನಿ. ಥ್ಯಾಂಕ್ಸ್. ನೋಡಿ ಚೆನ್ನಾಗಿ ಬಂದಿದೆ. ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ. ಚಪಾತಿಗೆ, ಸೈಡ್ಸ್ಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಟೇಸ್ಟ್ ಮಾಡ್ಬೋದು. ಥ್ಯಾಂಕ್ ಯು.